ಇವತ್ತು ನಾವು ತುಂಬ ಸುಲಭವಾಗಿ ಮನೆಯಲ್ಲೇ ಮಾಡಬಹುದಾದ ರುಚಿಯಾದ ಐಸ್ ಕ್ಯಾಂಡಿ ಹೇಗೆ ಮಾಡೋದು ಅಂತ ನೋಡೋಣ. ಕೇವಲ 4 ಪದಾರ್ಥಗಳನ್ನು ಬಳಸಿ ಯಾವ ರೀತಿ ಐಸ್ ಕ್ಯಾಂಡಿ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಗ್ಯಾಸ್ ಸ್ಟವ್ ಮೇಲೆ ಒಂದು ಪಾತ್ರೆ ಇಟ್ಟು ಅರ್ಧ ಲೀಟ್ರಷ್ಟು ಹಾಲು ತಗೋತಿದ್ದೀನಿ. ಮೀಡಿಯಂ ಉರಿನಲ್ಲಿ ಹಾಲನ್ನ ಚೆನ್ನಾಗಿ ಕಾಯಿಸ್ಕೊತಾ ಇರಬೇಕು. ಹಾಲು ಕಾದಿ ಒಂದು ಕುದಿ ಬಂದ ಮೇಲೆ ಒಂದು ಸೌಟ್ ಸಹಾಯದಿಂದ ಹಾಲನ್ನ ಚೆನ್ನಾಗಿ ತಿರುಗಿಸ್ಕೊಂಡು ಚೆನ್ನಾಗಿ ಒಂದು 10 ನಿಮಿಷ ಕುದಿಸ್ಕೋಬೇಕು. 10 ನಿಮಿಷ ಆದಮೇಲೆ ಹಾಲು ಚೆನ್ನಾಗಿ ಗಟ್ಟಿಯಾಗಿರ್ತದೆ. ಅದಾದಮೇಲೆ ಒಂದು ಬೌಲಷ್ಟು ಮಿಲ್ಕ್ ಪೌಡರ್ ತೊಗೋತಿದ್ದೀನಿ. ಯಾರ್ಯಾರು ನಮ್ಮ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಅವ್ರು ಸಬ್ಸ್ಕ್ರೈಬ್ ಆಗಿ. ಈಗ ಒಂದು ಮೀಡಿಯಮ್ ಬೌಲಲ್ಲಿ ಮಿಲ್ಕ್ ಪೌಡರ್ ತೊಗೋತಿದ್ದೀನಿ. ಮಿಲ್ಕ್ ಪೌಡರ್ನ ಗಂಟು ಇಲ್ಲದ ರೀತಿ ಹಾಲು ಹಾಕೊಂಡು ಸ್ವಲ್ಪನೇ ಕಲಿಸ್ಕೋಬೇಕು. ಈಗ ಈ ಸಮ್ಮರ್ನಲ್ಲಿ ಏನಾದರೂ ತಣ್ಣಗೆ ತಿನ್ನಬೇಕಂತ ಅನ್ಕೋತಿದ್ರೆ ಈ ಥರ ಒಂದು ಸತ ಐಸ್ ಕ್ಯಾಂಡಿ ಮಾಡಿ. ಮಕ್ಕಳು ಕೂಡ ಇಷ್ಟ ಆಗುತ್ತೆ, ಹಾಗೆ ದೊಡ್ಡವರು ಕೂಡ ಇಷ್ಟ ಆಗುತ್ತೆ. ಎಲ್ಲರೂ ಕೂಡ ತಿನ್ಬೋದು. ಮಾಡೋದಕ್ಕೂ ಕೂಡ ತುಂಬ ಸುಲಭ. ಒಂದು ಸತ ಟ್ರೈ ಮಾಡಿ. ಕಲಸಿ ಎತ್ತಿಟ್ಕೊಂಡಿರುವಂಥ ಮಿಲ್ಕ್ ಪೌಡರ್ ಹಾಕೋತಿದ್ದೀನಿ ಹಾಲಿಗೆ ಹಾಕ್ತಾ ಇಡಕ್ಕೆ ಸ್ವಲ್ಪ ಗಟ್ಟಿ ಆಗ್ಬೋದು. ಚೆನ್ನಾಗಿ ಕೈ ಬಿಡದೇ ಇರೋ ರೀತಿ ಹಾಲನ್ನ ತಿರುಗಿಸ್ಕೊಳ್ಳಿ. ಅದನ್ನು ಕೂಡ ಚೆನ್ನಾಗಿ ಒಂದು 2 ನಿಮಿಷ ಕುದಿಸ್ಕೊಂಡಾದ್ಮೇಲೆ ಕಸ್ಟರ್ಡ್ ಪೌಡರ್ ತೊಗೋತಿದ್ದೀನಿ. ಕಸ್ಟರ್ಡ್ ಪೌಡರ್ ಒಂದು 2 ಸ್ಪೂನಷ್ಟು ತೊಗೋತಿದ್ದೀನಿ. ಅದನ್ನು ಕೂಡ ಹಾಲಿನಿಂದ ಚೆನ್ನಾಗಿ ಕಲಿಸ್ಕೊಂಡು ಮಿಕ್ಸ್ ಮಾಡ್ಕೋಬೇಕು ಗಂಟಿಲ್ದಿರೋ ರೀತಿ. ಈಗ ಕಲಿಸ್ಕೊಂಡಾಗಿದೆ. ಈಗ ಕಲಿಸ್ಕೊಂಡಿರೋದ ಹಾಕೋತಿದ್ದೀನಿ ಹಾಲು ಜೊತೆ. ಹಾಲನ್ನ ಚೆನ್ನಾಗಿ ಹಾಕ್ತಿಡ್ಗೆ ಸ್ವಲ್ಪ ಗಟ್ಟಿ ಬರುತ್ತೆ. ಅದಕ್ಕೆ ಚೆನ್ನಾಗಿ ತಿರ್ಕೊಂಡು ಮಿಕ್ಸ್ ಮಾಡ್ಕೋಬೇಕು. ಮಿಕ್ಸ್ ಆದಮೇಲೆ ನಮಗೆ ಸಿಹಿಗೆ ಎಷ್ಟು ಬೇಕು ಅಷ್ಟು ನೋಡ್ಕೊಂಡು ಶುಗರ್ ಹಾಕೋಬೇಕು. ನಾನಿಲ್ಲಿ 4 ಸ್ಪೂನಷ್ಟು ಸಕ್ಕರೆ ಹಾಕೋತಿದ್ದೀನಿ. ನಿಮಗೆ ಎಷ್ಟು ಬೇಕು ಸಿಹಿಗೆ ನೋಡ್ಕೊಂಡು ಹಾಕ್ಕೊಳ್ಳಿ. ಸಕ್ಕರೆನ ಚೆನ್ನಾಗಿ ಕರಗಿಸ್ಕೊಂಡ್ರೆ ಸಾಕು. ಲಾಸ್ಟ್ನಲ್ಲಿ ಸ್ವಲ್ಪ ಏಲಕ್ಕಿ ಪೌಡರ್ ಹಾಕ್ಕೊಳ್ಳೋಣ. ಏಲಕ್ಕಿ ಪೌಡರ್ ಹಾಕೋದ್ರಿಂದ ಯಾವುದೇ ರೀತಿಯ ಫ್ಲೇವರ್ ಹಾಕೋ ಅವಶ್ಯಕತೆ ಇರೋದಿಲ್ಲ. ಅದರಿಂದ ಏಲಕ್ಕಿ ಪೌಡರ್ ಹಾಕೋತಿದ್ದೀನಿ. ಏಲಕ್ಕಿ ಪೌಡರ್ ಹಾಕಿದ್ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡಿ ಗ್ಯಾಸ್ ಸ್ಟವ್ ಆಫ್ ಮಾಡ್ಕೊಳ್ಳೋಣ. ಇಷ್ಟ ಆದರೆ ಸಾಕು. ಎಲ್ಲನೇ ತಣ್ಣಗಾಗೋಕ್ಕೆ ಬಿಡಬೇಕು. ತಣ್ಣಗಾದ್ಮೇಲೆ ಈಗ ತಣ್ಣಗಾದ್ಮೇಲೆ ಒಂದು ಮಿಕ್ಸಿ ಜಾರ್ ತೊಗೊಳ್ಳೋಣ. ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಚೆನ್ನಾಗಿ ನುಣ್ಣಗೆ ರುಬ್ಕೋಬೇಕು. ಈ ರೀತಿ ರುಬ್ಕೊಂಡಾದ್ಮೇಲೆ ಐಸ್ ಕ್ಯಾಂಡಿ ಡಬ್ಬಕ್ಕೆ ಹಾಕ್ಕೋಬೇಕು. ಐಸ್ ಕ್ಯಾಂಡಿ ಡಬ್ಬ ಏನಾದರೂ ಇಲ್ಲ ಅಂದರೆ ಲೋಟಗೂ ಕೂಡ ಹಾಕ್ಕೋಬೋದು. ಇಲ್ಲಿ ಐಸ್ ಕ್ಯಾಂಡಿ ಡಬ್ಬ ಇರೋದ್ರಿಂದ ನಾನು ಐಸ್ ಕ್ಯಾಂಡಿ ಡಬ್ಬಕ್ಕೆ ಹಾಕೋದ ತೋರಿಸ್ತಾ ಇದ್ದೀನಿ. ಈ ರೀತಿ ಒಂದೊಂದಕ್ಕೆ ಹಾಕ್ಕೊಂಡಾದ್ಮೇಲೆ ಮುಚ್ಚಿ ಫ್ರಿಜ್ನಲ್ಲಿ ಇಡಬೇಕು. ಕ್ಯಾಂಡಿ ಆಗೋದಕ್ಕೆ ಓವರ್ನೈಟ್ ಇಡಬೇಕು. ಇಲ್ಲಾಂದರೆ 6 ರಿಂದ 7 ಅವರ್ವರೆಗೆ ಫ್ರಿಜ್ನಲ್ಲಿ ಮಾಡಬೇಕು. ಆಗ ರೆಡಿ ಆಗುತ್ತೆ ಐಸ್ ಕ್ಯಾಂಡಿ. ನೀವು ಕೂಡ ನಿಮ್ಮ ಮನೇಲಿ ಒಂದು ಸಲ ಟ್ರೈ ಮಾಡಿ. ಹಾಗೆ ಹೇಗೆ ಬಂತು ಅಂತ ಕಮೆಂಟ್ ಮಾಡೋದಂತೂ ಮರಿಬೇಡಿ. ಈಗ ಓವರ್ನೈಟ್ ಆಗಿದೆ, ಫ್ರಿಜ್ಜಿಂದ ತಗೊಂಡಿದ್ದೀನಿ. ಈಗ ಹೇಗೆ ಬಂತು ಅಂತ ತೆಗೆದು ತೋರಿಸ್ತಿದ್ದೀನಿ ನೋಡಿ. ಒಂದು ಗ್ಲಾಸ್ನಲ್ಲಿ ನೀರು ಇಟ್ಕೊಂಡು ತೆಗೆದು ತೋರಿಸ್ತಾ ಇದ್ದೀನಿ. ಇಲ್ಲಿ ನೋಡಿ ಯಾವ ರೀತಿ ಬಂದೈತೆ ಅಂತ. ಚೆನ್ನಾಗಿ ಬಂದೈತಲ್ವ. ಇದೇ ರೀತಿ ನೀವು ಒಂದು ಸಲ ಮನೇಲಿ ಟ್ರೈ ಮಾಡಿ. ಇದೇ ರೀತಿ ಹೆಚ್ಚಿನ ವಿಡಿಯೋಕ್ಕಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿ, ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ.